ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಗೋ ಊಟ ಮಾಡು. ನೀವ್ಯಾಕೆ ಇದೆಲ್ಲ ತರಕ್ ಹೋದ್ರಿ? ಯಾಕೆ? ಕಾರಣ ಇಲ್ಲದೆ ನೀನನ್ನು ನೋಡ್ಕೋಬಾರ್ದಾ? ನೀನನ್ನು ನೋಡ್ಕೊಳ್ಳೋದಕ್ಕೆ ಕಾರಣ ಇರಲೇಬೇಕಾ? ಆ್ಯಕ್ಚುಲಿ ನಿನ್ನ ಜೊತೆ ಮಾತಾಡಿ ತುಂಬ ದಿನ ಆಯಿತು, ಟೈಮೇ ಸಿಕ್ಕಿರಲಿಲ್ಲ. ಒಂದು ಕೆಲಸ ಮಾಡೋಣ, ನೀನು ಊಟ ಮಾಡ್ತಾ ಇರು, ನಾನು ಮಾತಾಡ್ತಾ ಇರ್ತೀನಿ. ತಗೋ ಊಟ ಮಾಡು. ತಗೋ. ಗುಡ್, ಕೂತ್ಕೋ. ಇಲ್ಲ, ನಿನಗೆ ಯಾವುದೇ ನೋವಿದ್ರೂ ಅದು ಮೊದಲು ನನಗೆ ಗೊತ್ತಾಗಬೇಕು. ನಿನಗೇನೇ ಸಮಸ್ಯೆ ಬಂದರೂ ಮೊದಲು ನಾನು ಬಂದು ನಿಲ್ಲಬೇಕು. ನಾನು ಖುಷಿ ಬಯಸೋ ನಿನಗೆಲ್ಲ ಖುಷಿನೂ ನಾನು ತಂದುಕೊಡ್ಬೇಕು. ನೋಡು, ಅವತ್ತು ಇದೇ ಮಾತು ಹೇಳಿದೆ, ಇವತ್ತು ಇದೇ ಮಾತು ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ನೀನು ಪರವಾಗಿ ನಿಂತಿರ್ತೀನಿ. ನಿನಗೆ ಯಾವ ತೊಂದರೆನೂ ಆಗಬಾರ್ದು. ಆಗಕ್ಕೆ ನಾನು ಬಿಡೋದು ಇಲ್ಲ, ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು. ಇಲ್ಲ, ನೀನು ಖುಷಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು ನೀನು. ಊಟ ಮಾಡು. ಗುಡ್ ಗರ್ಲ್. ಯಾವತ್ತೂ ಊಟ ಬಿಡಬಾರ್ದು, ಆಯ್ತಾ? ಬೇಡ ಬೇಡ, ಇದನ್ನ ನೀವು ಮುಟ್ಬಾರ್ದು. ಯಾಕೆ? ನಾನು ನಿನ್ನ ಜೊತೆಯಾಗಿರ್ತೀನಿ ಅಂತ ಹೇಳಿದೆ, ನಿನ್ನ ಮೇಲಿರ್ತೀನಿ ಅಂತ ಹೇಳಿಲ್ಲ. ಕೊಡು ಕೊಡು. ಇಲ್ಲ, ಥ್ಯಾಂಕ್ ಯು. ಹಲೋ, ಬಂದ್ರಪ್ಪ ನೀವು? ಒಳಗೆ ಬರಬೇಡಿ, ಅಲ್ಲೇ ಇರಿ, ನಾನೇ ಬರ್ತೀನಿ. ಅಪ್ಪ, ಇವ್ರು ಬರಲ್ಲ ಅನ್ಕೊಂಡೆ, ಸದ್ಯ ಬಂದ್ರಲ್ಲ. ಕೌಸಲ್ಯ, ಎಂತೆಂಥವ್ರನ್ನ ಹಿಡ್ದಾಕ್ತೀಯ ನೀನು. ಶಬಾಷ್. ಏನಿದು, ಅಮ್ಮ ವಿಚಿತ್ರವಾಗಿ ವರ್ತಿಸ್ತಿರಾರಲ್ಲ. ಒಳಗೆ ಬರಬೇಡಿ, ನಾನೇ ಹೊರಗೆ ಬರ್ತೀನಿ ಅಂತ ಹೇಳ್ತಿರಾಳೆ. ಮನೆಗೆ ಬರ್ದೇ ಇರೋವಂಥ ಗೆಸ್ಟ್ ಯಾರು? ನಮಗೆ ಗೊತ್ತಾಗಬಾರ್ದು ಅಂತ ಹೀಗೆಲ್ಲ ಮಾಡ್ತಿರಾಳ? ಅಥವಾ ಮನೆ ಒಳಗಡೆ ಬರ್ದೇ ಇರೋವಂಥ ಗೆಸ್ಟ್ ಯಾರಾದರೂ ಇರ್ಬೋದಾ? ಬಂದ್ರಪ್ಪ, ನಾನೇ ನಿಮ್ಮನ್ನ ಬರೋದಕ್ಕೆ ಹೇಳಿದ್ದು. ನೀವು ಬರ್ತಿರೋ ಇಲ್ವೋ ಅಂತ ಜೀವ ಡವ ಡವ ಅಂತ ಇತ್ತು. ಎಷ್ಟು ಕಷ್ಟಪಟ್ಟು ನಿಮ್ಮ ನಂಬರ್ನ ಹುಡುಕಿದ್ದೀನಿ ಗೊತ್ತಾ? ಇವರು ಅಕ್ಕ ಭಾವನ್ ಮದುವೆ ಫಂಕ್ಷನ್ ಆರ್ಗನೈಸ್ ಮಾಡೋಕೆ ಬಂದಿದ್ದ ಹುಡುಗರಲ್ವಾ? ಅಮ್ಮ ಯಾಕೆ ಇವ್ರನ್ನ ಕಳ್ಸಿರಾಳೆ? ಮೇಡಮ್, ಮನೇಲೇನಾದರೂ ಫಂಕ್ಷನ್ ಮಾಡಿಸೋದಿದೆಯಾ? ಇಷ್ಟು ಅರ್ಜೆಂಟಾಗಿ ಕರೆಸಿದ್ರಾ? ನಾನು ಬೇರೆ ಈವೆಂಟ್ನಲ್ಲಿದ್ದೆ. ನಾನು ಕಾಲ್ ಕಟ್ ಮಾಡ್ತಾಯಿದ್ರು, ನೀವು ಪದೇ ಪದೇ ಮಾಡ್ತಾನೆ ಇದ್ರಿ. ಅಂಥ ಅರ್ಜೆಂಟ್ ಫಂಕ್ಷನ್ ಮನೇಲಿ ಏನು ಮೇಡಮ್? ಇಲ್ಲಪ್ಪ, ಆಲ್ರೆಡಿ ನಡೆದಿರೋ ಫಂಕ್ಷನ್ ಬಗ್ಗೆ ಮಾತಾಡೋದಕ್ಕೆ ಕರೆದಿದ್ದೀನಿ. ಆಗಿರೋ ಫಂಕ್ಷನ್ನ ಮೇಡಮ್, ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ಆದರೆ ನನಗೆ ನೆನಪಾಗ್ತಾ ಇಲ್ಲ. ಅದೇ ಮದುವೆ ಫಂಕ್ಷನಲ್ಲಿ ಎಜೆ ಮತ್ತು ಲೀಲಾನ್ ಮದುವೆ.
ಓ ಮೇಡಮ್ ನೀವಾ? ಹಾ, ನಾನೇ. AJ ಅವ್ರ ಅತ್ತೆ, ಲೀಲಾ ನನ್ನ ಮಗಳು. ಅತ್ತೇನಾ? ಬಟ್ AJ ಸರ್ ಮದುವೆ ಅವತ್ತೇ ಅರ್ಧಕ್ಕೆ ನಿಂತೋಯ್ತಲ್ವಾ? ಅವತ್ತು ಕ್ಯಾನ್ಸಲ್ ಆಗಿ ಅರ್ಧಕ್ಕೆ ನಿಂತಿದ್ದು ಬರೀ ಮದುವೆ ಅಲ್ಲಪ್ಪ, ನಮ್ಮ ಮನೆ, ನನ್ನ ಮಗಳ ಭವಿಷ್ಯ. ಅದಕ್ಕೆ ನಿಮ್ಮನ್ನು ಕರೆಸಿರೋದು. ಈಗ ನಾವೇನು ಮಾಡ್ಬೇಕು ಮೇಡಮ್? ನೀನೇ ನೋಡಿದ್ಯಾ, ಇನ್ನೇನು ಅವ್ರು ತಾಳಿ ಕಟ್ಟಬೇಕು ಅನ್ನುವಾಗ ನಾವು ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಕಾಯ್ತಾ ಇದ್ವಿ. ಅಂಥ ಟೈಮಲ್ಲಿ ಅಂತರ ಬಂದು ನಮ್ಮ ಕನ್ಸುಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಲು. ಅದಕ್ಕೆ ನಿನ್ನನ್ನು ಕರೆಸಿರೋದು. ನೀನು ಬಂದು ಅಲ್ಲಿ ನಡೀತಾ ಇದ್ದಿದ್ದು AJಗೂ ಲೀಲಂಗೂ ಮದುವೆ. ಆ ಟೈಮಲ್ಲಿ ನೀನು ಬಂದೆ ಅಂತ ಅಂತರನ್ ಮುಂದೆ ಹೇಳಬೇಕು. ಥೋ, ಇಂಥ ನೀಚ್ ಬುದ್ಧಿ ನಿಂಗ್ಯಾಕಮ್ಮ ಬಂತು? ಮದುವೆ ಫೋಟೋ ಸಿಗ್ಲಿಲ್ಲ ಅಂತ ಇವ್ರನ್ನ ಕರೆಸಿ ಆ ಮನೆಗೆ ಬೆಂಕಿ ಹಚ್ಚೋಕೆ ಹೊರಟಿದ್ಯಲ್ಲ. ಛೇ, ಅಂತರಂದ್ರೆ ನಮ್ಮ ಪ್ರಾರ್ಥನಾ ಮೇಡಮ್. ಅಯ್ಯೋಯ್ಯೋ, ಹಾಗೆ ಹೇಳಕ್ ಸಾಧ್ಯನೇ ಇಲ್ಲ. ಅಯ್ಯೋ, ಯಾಕೆ ಹಾಗೆ ಹೇಳ್ತೀರಾ? ಮೇಡಮ್, ಪ್ರಾರ್ಥನಾ ಮೇಡಮು ನಮಗೆ ಮುಂಚೆಯಿಂದನೂ ಪರಿಚಯ. ಪಾಪ ಮೇಡಮ್, ಅವ್ರ ಮುಂದೆ ಈ ಥರ ಹೇಳೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅಯ್ಯೋ ಪಾಪಿ, ನಿನ್ನನ್ನು ಹೇಗೆಲ್ಲ ಕಷ್ಟಪಟ್ಟು ಕರ್ಸಿದ್ರೆ ಹೀಗೆ ಹೇಳ್ತಾ ಇದೆಯಲ್ಲ. ನಿನ್ನನ್ನು ಹೇಗೆ ಹಿಡಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ ಭಗವಂತ, ಇಂಥ ಗತಿ ತಂದ್ಬಿಟ್ಟಿಯಪ್ಪ ನನಗೆ. ಅಲ್ಲಪ್ಪ, ನನ್ನ ಮಗಳ ಲೀಲನ್ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇದ್ದಿದ್ರೆ ನೀನು ಹೀಗೆ ಮಾಡ್ತಿದ್ಯಾ ಹೇಳು? ಅವಳ ಮದ್ವೆನ ಹೇಗೆಲ್ಲ ಮಾಡ್ಬೇಕು ಅಂತ ಕನ್ಸ್ಕಟ್ಟಿ ಅವಳ ಹಸೆ ಮನೆ ಮೇಲೆ ಕೂತ್ಕೊಂಡಾಗ ಇನ್ನೇನ್ ಗಂಡು ತಾಳಿ ಕಟ್ಬೇಕು ಅನ್ನೋ ಟೈಮಲ್ಲಿ ಮದ್ವೆ ನಿಂತು ಹೋಗಿ ಅವಳಿಗೆ ಮಾಂಗಲ್ಯ ಧಾರಣೆ ಆಗದೆ ಹಸೆ ಮನೆಯಿಂದ ಕೆಳಗಡೆ ಇಳಿದ್ರೆ ನೀನ್ ಸುಮ್ಮನೆ ಇರ್ತಾ ಇದ್ಯಾ? ನಾವು ನಿಮ್ ತರ ಬಡವರಪ್ಪ, ಏನೋ ಅಷ್ಟೋ ಇಷ್ಟೋ ಕೂಡಿಟ್ಟು ಹೊಟ್ಟೆಗೋ ಆಗೋ ತರ ಬದುಕ್ತಾ ಇದೀವಿ. ಇಷ್ಟೆಲ್ಲ ಆದ್ಮೇಲೆ ನಮ್ಗೆ ಬೇರೆ ಯಾವ ದಾರಿ? ಆದ್ರೆ ಈ ತರ ಆದ್ಮೇಲೆ ನಮ್ ಬದುಕಿಗೆ ಯಾವ ದಾರಿ ಇದೆಯಪ್ಪ? ಹಿಂಗೂ ಇದೇ ತರ ಆಗಿ ನಿನಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡು ಅವ್ರು ನಿನ್ಗೆ ಸಹಾಯ ಮಾಡದೇ ಇದ್ದಾಗ ನಿನ್ಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಮೇಡಮ್, ನೀವು ಒಳ್ಬೇಡಿ ಮೇಡಮ್. ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಮೇಡಮ್. ಪ್ರಾರ್ಥನಾ ಮೇಡಮ್ ಅಂದರೆ ಅಂತರ ಮೇಡಮ್ ಅವ್ರ ಮುಂದೆ ಹೋಗಿ AJ ಸರ್ಗೂ ಲೀಲಾ ಮೇಡಮ್ಗೂ ಮದುವೆ ನಿಶ್ಚಯ ಆಗಿತ್ತು, ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತೀನಿ ಮೇಡಮ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋ ಕಂದ. ನನಗೊಬ್ಬ ಗಂಡು ಮಗು ಅಂತ ಇದ್ದಿದ್ರೆ ಅವ್ನು ನಿನ್ನ ಹಾಗೆ ಇರ್ತಾ ಇದ್ನೋ ಏನೋ. ನಿನ್ ತಂಗಿ ಬಾಳ್ನ ಉಳಿಸ್ಕೊಡು. ಆಯಿತು ಮೇಡಮ್, ನಾನು ಹೇಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ನಾವು ಬಡ ಜನ, ನಂಬಿಕೆ ಸ್ವಲ್ಪ ಕಡಿಮೆ. ನನ್ನ ಮೇಲೆ ಆಣೆ ಮಾಡಿ ಹೇಳು, ನೀನು ಅಲ್ಲಿ ಬಂದು ನಿಜ ಹೇಳ್ತೀನಿ ಅಂತ. ಮೇಡಮ್, ಮಗ ಅಂತ ಬೇರೆ ಹೇಳಿದ್ದೀರಾ, ನಿಮ್ಮ ಮೇಲೆ ಆಣೆ, ನಮ್ಮ ತಾಯಿ ಮೇಲೆ ಆಣೆ, ನಾನು ಬಂದೇ ಬರ್ತೀನಿ ಮೇಡಮ್. ದೇವ್ರು ನಿಂಗೆ ಒಳ್ಳೇದು ಮಾಡ್ಲಪ್ಪ. ನಾಳೆ 10ರಿಂದ 11 ಗಂಟೆ ಒಳಗಡೆ ಇಲ್ಲಿಗೆ ಬಾ. ಇಲ್ಲಿಂದಾನೇ ನಾವು AJ ಮನೆಗೆ ಹೋಗೋಣ, ಮರಿಬೇಡಪ್ಪ. ಆಯಿತು ಮೇಡಮ್, ಬರ್ತೀವಿ. ನಾಳೆ ಇದೆ ನ್ಯಾಯ ಪಂಚಾಯತಿಗೆ. ಯಾರ ಕಡೆ ತಕ್ಕಡಿ ತೂಗುತ್ತೆ ಅಂತ ನಾಳೆ ತೋರಿಸ್ತೀನಿ. ಆ ಅಂತರ ನಮ್ಮ ಮನೆಯಿಂದ ಓಡಿಸ್ತೀನಿ. ನಿಜಾನ ಚುಕ್ಕಿ? ಹೌದಕ್ಕ, ಎಂಥ ಕೆಲಸ ಮಾಡ್ತಿದ್ದಾಳೆ ನೋಡು ಈ ಅಮ್ಮ. ಅವಳು ಸರಿ ಹೋಗಿದ್ದಾಳೆ ಅನ್ಕೊಂಡಿದ್ದು ನಮ್ಮ ತಪ್ಪು. ನೀನು ಆ ಮನೇನ ಸರಿ ಮಾಡಬೇಕು ಅನ್ನೋದ್ರೊಳಗೆ ಈ ಅಮ್ಮ ಆ ಮನೇನ ಏನಾದರೂ ಒಂದು ಮಾಡಿಬಿಡ್ತಾಳೆ. ಚುಕ್ಕಿ, ಅಮ್ಮಂಗೆ ಪ್ರೀತಿ ಜಾಸ್ತಿ ಆಗಿ ಈ ಥರ ಮಾಡ್ತಿರ್ಬೋದಾ ಅಂತ. ಅಯ್ಯೋ ಅಕ್ಕ, ಅಮ್ಮನ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವಳು ಹುಚ್ಚಿ ಥರ ಆಡ್ತಿದ್ದಾಳೆ. ನಾನು ಅಪ್ಪ ಏನೇ ಮಾಡಿದ್ರು ಅವಳನ್ನ ತಡಿಯಕ್ಕೆ ಆಗ್ತಿಲ್ಲ. AJ ಮತ್ತೆ ಅಂತರ ಅಕ್ಕನ ಮಧ್ಯೆ ಎಲ್ಲ ಸರಿ ಹೋಗ್ತಿದೆ ಅಂತ ಅನ್ಸ್ತಿರುವಾಗ ಇದೇನಿದು ಇನ್ನೊಂದು ಸಮಸ್ಯೆ ಬಂತಲ್ಲ. ಏನ್ ಮಾಡ್ಲಿ ಇವಾಗ? ನನಗೂ ಗೊತ್ತಾಗ್ತಿಲ್ಲ ಅಕ್ಕ. ಚುಕ್ಕಿ, ಅಲ್ಲೇನೇ ನಡೀತಿದ್ರು ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಅಮ್ಮನ್ನ ಹೇಗೆ ತಡಿಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅಮ್ಮ ಏನೇ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತರ ಅಕ್ಕ ಮತ್ತೆ AJ ಸಂಬಂಧನ ಹಾಳು ಮಾಡೋಕ್ಕೆ ನಾನು ಬಿಡಲ್ಲ. ಅಕ್ಕ, ಅಕಸ್ಮಾತ್ ನಾಳೆ ಅವ್ರು ಬಂದು ಹೇಳಿಬಿಟ್ರೆ ಏನೇ ಮಾಡ್ತೀಯಾ? ಚುಕ್ಕಿ, ನಮ್ಮ ಉದ್ದೇಶ ಸರಿಯಾಗಿದ್ರೆ ಯಾವುದೇ ಬಿರುಗಾಳಿ ಬಂದರೂ ಅಳ್ಗಾಡ್ಸೋಕ್ಕಾಗಲ್ಲ. ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಆದರೆ ಅಮ್ಮ ಮುಂದೇನು ಮಾಡ್ತಾಳೆ, ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅನ್ನೋ ಅಪ್ಡೇಟು ನೀನು ನನಗೆ ಕೊಡ್ತಾನೆ ಇರಬೇಕು. ಓಕೆನಾ? ಸರಿ ಅಕ್ಕ, ಯು ಟೇಕ್ ಕೇರ್. ಸರಿ ಚುಕ್ಕಿ, ನಾನು ಇಡ್ತೀನಿ.
ಪೂಜೆ ಮಾಡಿದ್ಯಮ್ಮ, ಒಳ್ಳೇದಾಯ್ತು. ಅಯ್ಯೋ, ಇದ್ದಕ್ಕಿದ್ದಾಗೆ ಆರತಿ ಆರೋಯ್ತಲ್ಲ. ಅಜ್ಜಿ ಭಯ ಪಡಬೇಡಿ, ಮೋಸ್ಟ್ಲಿ ಗಾಳಿಗೆ ಆರೋಗಿರುತ್ತೆ. ಒಂದ್ಸಲಿ ಆರಿದ್ರೆ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ, ಆದರೆ ಪದೇ ಪದೇ ಆರಿದ್ರೆ ತಲೆ ಕೆಡ್ಸ್ಕೋಬೇಕಪ್ಪ. ಇರಿ, ನಾನು ಹಚ್ಕೊಂಡ್ಬರ್ತೀನಿ. ಇರು, ನಾನು ನಿನ್ನ ಜೊತೆ ಬರ್ತೀನಿ. ಹಾಂ. ಆರತಿ ಆರು ಹೋಗಿದ್ದು ಗಾಳಿಗೇನ್ಬಹುದು, ಆದ್ರೆ ಇದೇನಮ್ಮ, ಹಚ್ಚಿದ ದೀಪನೂ ಆರು ಹೋಯ್ತು, ಕುಂಕುಮನೂ ಚೆಲ್ಲೋಯ್ತು. ಅಜ್ಜಿ, ನಾನು ಬೇಕು ಅಂತ ಮಾಡಿಲ್ಲ, ಕೈ ಸುಡೋ ಥರ ಆಯಿತು. ಅದಕ್ಕೆ ಗಾಬರಿಯಿಂದ ಕೈ ಹಿಂದೆ ಹೇಳ್ಕೊಳಕ್ಕೆ ಹೋದೆ. ನಿಂದೇನು ತಪ್ಪಿಲ್ಲಮ್ಮ ಇದರಲ್ಲಿ. ಇದು ಏನೋ ಸೂಚನೆ ಕೊಡ್ತಿದೆ ಅಂತ ಅನ್ಸುತ್ತೆ. ಅದಕ್ಕೆ ನೀನು ದಾರಿ ಆಗಿದೆಯಾ ಅಷ್ಟೇ. ಭಗವಂತ, ಏನಪ್ಪ ನಿನ್ನ ಆಟ? ಏನು ಹೇಳಕ್ಕೆ ಹೊರಟಿದೀಯಾ? ಅಮ್ಮ, ಎಲ್ಲಿ ಹೋಗ್ತಿದ್ಯಾ? ಅಡ್ಬಾಯ್ ಹಾಕ್ಬಿಟ್ಯಾ? ಇನ್ನು ಹೋಗೋ ಕೆಲಸ ಆದ ಹಾಗೇನೆ. ಆಗ್ಲೇಬೇಕು ಅಂತ ಹೋಗ್ತಿರೋ ಕೆಲಸ ಯಾವುದೋ? ನನ್ನ ಇಷ್ಟ. ನಿನಗೆ ಹೇಳಿ ಹೋಗೋ ಅವಶ್ಯಕತೆ ನನಗಿಲ್ಲ. ನನ್ನ ಗಂಡನಿಗೆ ಹೇಳ್ದೆ ಹೋಗ್ತೀನಿ, ನೀನೇನೆ ಕೇಳೋದು? ನಿನ್ನೆ ಕೆಟ್ಟ ಬುದ್ಧಿಯಿಂದಾನೆ ಆ ಪಾಪ ನಮ್ಮನೆಗೆ ಸುತ್ಕೋತಿರೋದು. ಏನೇ ಅದು ಮುದುಕಿ ಥರ ಗುಣಗ್ತಾ ಇದೆಯಾ? ಅಮ್ಮ, ನಾವಿರೋದ್ರಲ್ಲೇ ಖುಷಿಯಾಗಿರ್ಬೇಕಮ್ಮ. ಸಿಗದೆ ಇರೋ ವಸ್ತುಗೆ ಕೈ ಹಾಕಬಾರ್ದು. ಜೀವನದಲ್ಲಿ 10 ಮದುವೆ ಮಾಡಿ ಜೀವನ ನೋಡ್ದೋಳ್ತಾರ ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತಾ ಇದೆಯಾ? ಏ ಹೋಗೆ ಸುಮ್ಮನೆ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೌಸಲ್ಯ, ನೀನು ಏನು ಮಾಡೋದಕ್ಕೆ ಹೋಗ್ತಾ ಇದೀಯ ಅಂತ ನನಗೂ ಚೆನ್ನಾಗಿ ಗೊತ್ತು. ಬೇಡ, ಒಳ್ಳೇದಲ್ಲ ಇದು. ಓಹೋ, ಆಗ್ಲೇ ಬಂದು ಇವಳು ನಿಮ್ಮ ಕಿವಿ ಊದ್ಬಿಟ್ಲಾ? ನೋಡಿ, ನೀವು ನನ್ನನ್ನು ತಡೆಯೋದಕ್ಕಾಗಲ್ಲ. ಈ ಮನೆ ಗಂಡ್ಸ್ ಮಾಡಬೇಕಾಗಿರೋ ಕೆಲಸನ ನಾನು ಮಾಡ್ತಾ ಇದ್ದೀನಿ. ನೀವೇನಾದರೂ ಲೀಲನ್ ಜೀವನ ಸರಿ ಮಾಡೋದಕ್ಕೆ ಏನಾದರೂ ಮಾಡಿದಿದ್ರೆ ನಾನಿವತ್ತು ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾ ಇದ್ದೆ. ಆದರೆ ನೀವೇನು ಮಾಡಲಿಲ್ವಲ್ಲ. ಇವಾಗ ನಾನು ಮಾಡ್ತೀನಿ ಅಂದ್ರೂ ಬಿಡ್ತಾ ಇಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಕೌಸಲ್ಯ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನಾನು ಬೇಡ ಅಂದಿದ್ದನ್ನ ನೀನು ಮಾಡಬಾರ್ದು. ಅದು ಈ ಮನೆಗೂ ಒಳ್ಳೇದಲ್ಲ, ಆ ಮನೆಗೂ ಒಳ್ಳೇದಲ್ಲ. ಆಹಾ, ಲೀಲಾ ಹೇಳ್ಬಿಟ್ಲು ಅಂತ ಕೈ ಕೊಟ್ಕೊಂಡು ಕೂರೋಳಲ್ಲ ಈ ಕೌಸಲ್ಯ. ಅವಳು ಏನೋ ಹೇಳ್ಬಿಟ್ಲಂತೆ, ಇವರು ಸುಮ್ಮನೆ ಆಗ್ಬಿಟ್ರಂತೆ. ಆದ್ರೆ ನಾನು ಹಾಗಲ್ಲ. ಈಗಲೇ ಅವ್ರ ಮನೆಗೆ ಹೋಗ್ತೀನಿ, ಆ ಅಂತ್ರನ ಮುಂದೆ ನಿಂತ್ಕೊಳ್ತೀನಿ. ಲೀಲಾಗೆ ಅವಳಿಂದ ಆಗ್ತಾ ಇರೋ ಅನ್ಯಾಯನ ಬಿಡಿಸಿ ಬಿಡಿಸಿ ಹೇಳ್ತೀನಿ. ಎಲ್ಲಾನು ಇವತ್ತೇ ಸರಿ ಮಾಡ್ತೀನಿ. ಯಾರಾದ್ರೂ ನನ್ನ ದಾರಿ ಗಡ್ಡ ಬಂದ್ರೆ ಅವ್ರ ಗ್ರಾಚಾರ ಬಿಡಿಸ್ತೀನಿ. ಕೌಸಲ್ಯ, ಅಜ್ಜಿ, ಬೇರೆ ಏನೋ ಸೂಚನೆ ಅಂದ್ರಲ್ಲ, ಅದರ ಅರ್ಥ ಏನು? ಭಗವಂತ ನಮಗೆ ಹೇಳಬೇಕಾಗಿರೋ ವಿಷಯನ ಈ ರೀತಿ ಅಪಶಕನಗಳ ಮೂಲಕ ಸೂಚಿಸ್ತಾನೆ ಅಂತ ಹೇಳ್ತಾರೆ. ಕುಂಕುಮ ಚೆಲ್ಲಿದಾಗ ಈ ಮನೆಯಲ್ಲಿ ಬಿರುಗಾಳಿ ಹೇಳುತ್ತೆ ಅಂತ ನನಗೊಂದ್ಸತಿ ಅನಿಸಿತ್ತು. ಇವತ್ತು ನೋಡಿದರೆ ಆರತಿ ಆರು ಹೋಯ್ತು, ಕುಂಕುಮನೂ ಚೆಲ್ಲಿ ಹೋಯ್ತು. ನೋಡಿದರೆ ಮುಂದೆ ಏನೋ ಅನಾಹುತಕ್ಕೆ ದಾರಿ ಆಗುತ್ತೇನೋ ಅಂತ ಭಯ ಆಗ್ತಾ ಇದೆ. ಅಜ್ಜಿ, ಕೈ ತಾಗಿ ಮಿಸ್ ಆಗಿ ಆಗಿರೋದಲ್ವಾ? ಅದಕ್ಕೆ ಇಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇದೆಯಾ? ನೀವೇ ಹೇಳಿ. ಇಲ್ಲಮ್ಮ, ಮನೇಲಿ ಪ್ರತಿನಿತ್ಯ ಯಾರಾದರೂ ಒಬ್ಬರು ಪೂಜೆ ಮಾಡ್ತಾರೆ, ಆರತಿ ಬೆಳಗ್ತಾರೆ.
ಆಗೆಲ್ಲ ಆಗದೆ ಇದ್ದಿದ್ದ ಅಪಶಕುನ ಇವತ್ತಾಯ್ತು ಅಂತಂದ್ರೆ ಅದಕ್ಕೆ ಬೇರೆ ಏನೋ ಅರ್ಥ ಇದೆ ಅಂತಾನೆ. ಈಗಲೇ ಪುರೋಹಿತ್ರಿಗೆ ಫೋನ್ ಮಾಡ್ತೀನಿ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹಲೋ, ನಮಸ್ತೆ ಪುರೋಹಿತ್ರೆ. ನಮಸ್ತಮ್ಮ, ಹೇಳಿ. ಪುರೋಹಿತ್ರೆ, ಇವತ್ತು ಮನೇಲಿ ದೇವ್ರಿಗೆ ಬೆಳಗಿದ ಆರತಿ ದೀಪ ಆರು ಹೋಯ್ತು. ತಟ್ಟೆಯಲ್ಲಿ ಇದ್ದಿದ್ದು ಕುಂಕುಮ ಚೆಲ್ಲಿ ಹೋಯ್ತು. ಅದಕ್ಕೆ ಗಾಬರಿ ಆಗಿ ನಿಮಗೆ ಫೋನ್ ಮಾಡಿದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಮ್ಮ. ನಾನೇ ನಿಮಗೆ ಫೋನ್ ಮಾಡೋಣ ಅಂತ ಇದ್ದೆ. ನೀವು ಫೋನ್ ಮಾಡಬೇಕು ಅನ್ಕೊಂಡಿದ್ರಾ? ಏನು ವಿಷಯ? ಏನಾಯ್ತು? ಮರುಮಾಂಗಲ್ಯ ಧಾರಣೆ ಆಗದೆ ಹೋದ್ರೆ ಕಂಟಕ ಇದೆ ಅಂತ ಹೇಳಿದ್ನಲ್ಲ, ಆ ಕಂಟಕ ನಿಮ್ಮ ಮಗನ ಜಾತಕದಲ್ಲಿ ಇನ್ನೂ ಉಳ್ಕೊಂಡಿದೆ. ಕಂಟಕ ಹಾಗೆ ಇದೆಯಾ? ಅಯ್ಯೋ ಭಗವಂತ, ಈಗ ಏನ್ ಮಾಡೋದು ಪುರೋಹಿತ್ರೆ? ಮರುಮಾಂಗಲ್ಯ ಧಾರಣೆ ಆಗ್ಲಿಲ್ವಲ್ಲ, ಆದ್ರೆ ಆ ಕಂಟಕಕ್ಕೆ ಏನ್ ಪರಿಹಾರ ಇದೆ ಅಂತ ನಾನೇ ಹುಡುಕಿ ನಿಮ್ಮ ಮನೆಗೆ ಬಂದು ಹೇಳೋಣ ಅಂತ ಇದ್ದೆಮ್ಮ. ಆದ್ರೆ ಇವತ್ತಿನ ಗ್ರಹಗತಿ ಚೆನ್ನಾಗಿಲ್ದೇ ಇರೋದ್ರಿಂದ ನಿಮ್ಮ ಮಗನ್ನ ಹೊರಗೆ ಕಳಿಸ್ದೇ ಇದ್ರೆ ಉತ್ತಮ ಅಂತ. ನೀವೇನ್ ಗಾಬರಿ ಆಗ್ಬೇಡಿ, ಎಲ್ಲಾ ಭಾರನ ಆ ಭಗವಂತನ ಮೇಲೆ ಹಾಕಿ. ಸರಿ ಪುರೋಹಿತ್ರೆ, ಹಾಗೆ ಮಾಡ್ತೀನಿ. ಸರಿಮ್ಮ, ಹಾಗೆ ಮಾಡಿ. ಅಜ್ಜಿ, ಏನದು ಕಂಟಕ? ನನ್ನ ಮಗನಿಗೆ ಕಂಟಕ ಇದೆಯಂತೆ. ಅವನಿವತ್ತೆಲ್ಲೂ ಹೊರಗೆ ಹೋಗ್ಬಾರ್ದಂತೆ. ನಾ ಹೇಳಿಲ್ವಾ ಆ ಭಗವಂತ ಏನಾದರೂ ಅನಾಹುತ ಆಗೋದನ್ನ ಈ ಥರ ಸೂಚಿಸ್ತಾನೆ ಅಂತ? ನಾನೇನು ಮಾಡಲಿ ಈಗ? ನನ್ನ ಮಗನಿಗೆ ಏನಾದರೂ ಆದರೆ ನಾನಂತೂ ಬದುಕಿರಲ್ಲ. ಅಜ್ಜಿ, ಏನೂ ಆಗೋದಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನೀವು ಸಮಾಧಾನ ಮಾಡ್ಕೊಳ್ಳಿ. ದೇವ್ರೆ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅಂತರ ಅಕ್ಕನ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ. ನನಗೆ ಬೇರೆ ದಾರಿನೇ ಇಲ್ಲ. ಅಂತರ ಅಕ್ಕ ಮತ್ತು ಏಜೆ ಇಬ್ಬರು ಹೊರಗಡೆ ಹೋದರೆ ಮಾತ್ರ. ಅಮ್ಮ ಈ ಮನೆಗೆ ಬಂದರು, ಅದೇನೇ ಗಲಾಟೆ ಮಾಡಿದ್ರು ಯಾರಿಗೂ ತೊಂದರೆ ಆಗಲ್ಲ. ಈ ಕೆಲಸ ಆಗೋ ಹಾಗೆ ನೀನೇ ಮಾಡಬೇಕು ಪ್ಲೀಸ್. ನೀನು ನನ್ನ ಜೊತೆಲಿದ್ರೆ ನನ್ನ ಶಕ್ತಿ ಆಗಿರ್ತೀಯ. ಅದೇ ನನ್ನಿಂದ ದೂರ ಹೋದರೆ ನನ್ನ ಮನಸ್ಸು ನಿನ್ನ ಹಿಂದೆನೇ ಬರುತ್ತೆ. ಹಾಗಿದ್ಮೇಲೆ ನೀನು ನನ್ನ ವೀಕ್ನೆಸ್ ಅಲ್ವಾ? ನೀನು ತಪಸ್ ಮಾಡಿ ಪಡ್ತಿರೋ ವರ ನಾನು. ಹತ್ರ ಇದ್ರೆ ವರ, ದೂರ ಹೋದ್ರೆ ಶಾಪ. ಅಕ್ಕ ಅಕ್ಕ ಅಕ್ಕ. ಸಾರಿ ಲೀಲಾ, ಏನೋ ಯೋಚನೆ ಮಾಡ್ತಿದ್ನಾ, ನೀನು ಬಂದಿದ್ದು ಗೊತ್ತೇ ಆಗಲಿಲ್ಲ. ಸಾರಿ. ಅಕ್ಕ ಅಕ್ಕ ಅಂತ ನಾನು ಎಷ್ಟು ಸತಿ ಕರೆದೆ. ಸರಿ ಹೋಗ್ಲಿ ಬಿಡಿ. ನಿಮಗೆ ಯಾಕೆ ಈ ಥರ ಆಗ್ತಿದೆ ಗೊತ್ತಾ? ನಿಮಗೆ ರೂಮಲ್ಲೇ ಇದ್ದು ಇದ್ದು ಬೋರ್ ಅನಿಸ್ಬಿಟ್ಟಿದೆ. ನಿಮ್ಗೆ ಆ ಥರ ಅನಿಸ್ತಿಲ್ವಾ? ಅಂದರೆ ನಾನೀಗ ಹೊರಗೆ ಹೋಗ್ಬೇಕಾ? ಹಾಗಲ್ಲ ಅಕ್ಕ, ನೀವು ಈ ಮನೆಯಲ್ಲೇ ಇದ್ದು ಇದ್ದು ನಿಮಗೆ ಬೋರ್ ಆಗ್ತಿದೆ ಅಂತ ಅನಿಸ್ತಿಲ್ವಾ? ಒಂದ್ಸತಿ ಹೊರಗಡೆ ಹೋಗಿ ಬರಬೇಕು ಅಂತ ಅನಿಸ್ತಿಲ್ವಾ? ಅಯ್ಯೋ, ನನಗೂ ಹಾಗೆ ಅನಿಸ್ತಿದೆ ಲೀಲಾ. ಆದರೆ ಎಲ್ಲೂ ಹೋಗೋಕ್ಕೂ ಬೋರು. ನೋಡು, ಈ ಮನೆಯಲ್ಲೇ ಎಲ್ಲ ಸಿಗ್ತಿದೆ. ನೀವೆಲ್ಲರೂ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ. ಈ ಮನೆಯೇ ನನಗೊಂದು ಪುಟ್ಟ ಪ್ರಪಂಚ ಆಗೋಗಿದೆ. ಹಾಗಿದ್ದಾಗ ನನಗೆ ಹೊರಗಿನ ಜಗತ್ತಿನ ಜೊತೆ ಕನೆಕ್ಷನ್ನೇ ತಪ್ಪು ಹೋಗಿದೆ. ಈ ಮಾತನ್ನ ಏಜ್ ಅವ್ರು ಕೇಳಿಸ್ಕೊಂಡಿದ್ರೆ ತುಂಬ ಖುಷಿ ಪಟ್ಟಿರೋರು. ಆದರೆ ಅಕ್ಕ, ನೀವು ಹೊರಗಡೆ ಹೋಗಲೇಬೇಕು. ಲೀಲಾ, ನಾನು ಹೇಗೆ? ನನಗೆ ಎಲ್ಲಿ ಹೋಗಬೇಕು ಅಂತಾನೆ ಗೊತ್ತಾಗಲ್ಲ. ಅಕ್ಕ, ನೀವು ಹೊರಗಡೆ ಹೋಗಿ ಬಂದರೆ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಹೊರಗಡೆ ಹೋದರೆ ಫ್ರೆಶ್ ಗಾಳಿ ಸಿಗುತ್ತೆ, ನಿಮ್ಮ ಮೈಂಡು ಕೂಲ್ ಆಗಿರುತ್ತೆ. ಇದೇ ರೂಮಲ್ಲಿದ್ದರೆ ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತ ಹೇಳಕ್ಕೆ ಬಂದೆ. ಇಲ್ಲ ಲೀಲಾ, ನನಗೆ ಯಾವತ್ತೂ ಹಾಗನ್ಸಿಲ್ಲ. ನೋಡು, ನಾನು ಹೊರಗಡೆ ಹೋಗೋದ್ರಿಂದ ನಿನಗೆ ಖುಷಿ ಸಿಗುತ್ತೆ ಅನ್ನೋದಾಗಿದ್ರೆ ನೀನು ಬಾ, ಇಬ್ರು ಹೋಗ್ಬಿಟ್ಟು ಬರೋಣ. ಅಯ್ಯೋ ಅಕ್ಕ, ನಾನು ಬರೋದಕ್ಕಾಗಲ್ಲ. ಮನೇಲಿ ತುಂಬ ಕೆಲಸ ಇದೆ. ನೀವು ಹೋಗ್ಬಿಟ್ಟು ಬನ್ನಿ. ನೀವು ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ನಾನು ಹೋಗೋ ಬರೋ ವ್ಯವಸ್ಥೆ ಎಲ್ಲ ಮಾಡಿಬಿಡ್ತೀನಿ. ಇಲ್ಲ ಲೀಲಾ, ನಾನು ನಿನ್ನ ಬಿಟ್ಟು ಹೋಗಲ್ಲ. ನೀವು ಸುಮ್ಮನೆ ಹಠ ಮಾಡ್ತೀರಾ. ನಾನು ಹೇಳಿಲ್ವಾ ನಂಗೆ ಕೆಲಸ ಇದೆ ಅಂತ? ನಾನು ಇನ್ನೊಂದ್ಸತಿ ಬರ್ತೀನಿ. ನೀವಿವತ್ತು ಹೋಗ್ಬಿಟ್ಟು ಬನ್ನಿ. ಅಯ್ಯೋ, ನಾನು ಒಬ್ಬಳೇ ಹೇಗೆ ಹೋಗಲಿಲ್ಲ. ನನಗೆ ಬೋರ್ ಆಗಿಬಿಡುತ್ತೆ ಅಷ್ಟೇ.
ಅಕ್ಕ ಏಜೆ ಅವ್ರ ಜೊತೆ ಹೋಗ್ಬಿಟ್ಟು ಬನ್ನಿ. ನಾನು ಅವ್ರ ಜೊತೆ ಬೇಡ ಲೀಲಾ. ನಿಮ್ಗೆ ಅವ್ರ ಜೊತೆ ಸೇಫ್ ಆಗಿದೆ ಅಂತ ಅನ್ಸಲ್ಲ ಅಂದರೆ ಬಿಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಚೇಚೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಲೀಲಾ. ಅವ್ರು ಎಲ್ರೂ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಒಬ್ಬ ಗಂಡಸು ತನ್ನ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದ್ರ ಮೇಲೆ ಇನ್ನೊಂದು ಹೆಣ್ಣಿಗೆ ಎಷ್ಟು ಗೌರವಿಸ್ತಾನೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಆ ವಿಷಯದಲ್ಲಿ ಅವ್ರ ಜೊತೆ ಯಾವುದೇ ಹೆಣ್ಣಿದ್ರೂ ಕೂಡ ಅದು ಸೇಫ್ ಜಾಗ ಅಂತಾನೆ ಹೇಳ್ಬೋದು. ಅವ್ರನ್ನ ಬೇರೆ ಗಂಡಸರಿಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆ ಇಷ್ಟೆಲ್ಲ ಒಳ್ಳೇದು ಮಾತಾಡ್ತಿದ್ದೀರಾ, ಅವ್ರ ಜೊತೆ ಹೊರಗಡೆ ಹೋಗೋಕ್ಕೆ ನಿಮಗೆ ಭಯನಾ? ಭಯ ಅಂತ ಏನಿಲ್ಲ ಲೀಲಾ. ಅವ್ರ ಜೊತೆ ಹೊರಗಡೆ ಹೋಗೋಕ್ಕೆ ಮುಜುಗರ ಅಷ್ಟೇ. ಹೋಗಿಲ್ಲ ಅಲ್ಲ, ಹೋಗಿದ್ದು ನಿಮಗೆ ನೆನಪಿಲ್ಲ. ಇವತ್ತು ಹೋಗ್ಬಿಟ್ಟು ಬನ್ನಿ, ಏನಾದರೂ ನೆನಪು ಬರ್ಬೋದೇನೋ. ನೀನಿಷ್ಟು ಹೇಳ್ತಿದ್ಯಾ ಅಂದರೆ ಹೋಗಿ ಬರ್ತೀನಿ. ಓಕೆ ಅಕ್ಕ, ನೀವು ರೆಡಿಯಾಗಿ ನಾನು ಏಜೆಂಟ್ ಕಳಿಸ್ತೀನಿ. ಓಕೆನಾ? ಬಾಯ್.